ಮತ್ಸ್ಯಾದಿರೂಪೀ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತಃ ವಿಲಾಪಯೇದ್ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯಃ. ಅತೀತೇಷು ಭಾಗೇಷು ಸತ್ವಂ ರಜಸ್ತಮಃ ಇತಿ ಈ ತ್ರಯಃ ಗುಣಾಃ ಯಾಶ್ಚ ತಿಸ್ರಃ ಗತಯಃ ವರ್ತಂತೆ. ಅಪಿ ಚ ತ್ರಯಃ ಜೀವಾಃ ತ್ರಿವಿಧಾಃ ಜೀವಾಃ ನವವಿಧಾಃ ವಾ ಸಪ್ತವಿಂಶತಿವಿಧಾಃ ವಾ ಜೀವಾಃ ಮುಕ್ತಿಯೋಗ್ಯಾಃ ನಿತ್ಯಸಂಸಾರಿಣಃ ತಮೋಯೋಗ್ಯಾಶ್ಚ ಉತ್ಪದ್ಯಂತೆ ಸ್ವಾಶ್ಚ ಗತೀಃ ಭಜಂತೆ ತದೇತತ್ ಪ್ರತ್ಯಪಾದಿ. ಅಥ ಅಸ್ಮಿನ್ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ 240ತಮೇ ಶ್ಲೋಕೆ ಎರಡನೇ ಸ್ಕಂದದ 10ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಯದಾ ಸಪ್ತಗುಣಸ್ಯ ರಜಸ್ತಮೋಭ್ಯಾಂ ಉಪಹಾನಿಃ ಭವತಿ ತದಾ ಸತ್ವಂ ರಕ್ಷಿತು ಕಾಮೋಯಂ ಭಗವಾನ್ ಧರ್ಮರೂಪದೃಕ್ ಧರ್ಮಂ ಪುಷ್ಣಾತಿ ವಿಶ್ವಂ ಚ ಸ್ಥಾಪಯತಿ ನೈಕವಿಧಾನ್ ಅವತಾರಾಂಶ್ಚ ಗೃಹ್ಣಾತಿ ಇತ್ಯೇತತ್ ಅತ್ರ ಸಂವರ್ಣ್ಯತೆ. ಅಜೋಪ್ಯಯಂ ವಿಷ್ಣುಃ ರಜಸ್ತಮೋಭ್ಯಾಂ ಯದಾ ಸತ್ವಂ ಪ್ರಬಾಧ್ಯತೆ ತದಾ ರಾಜಸಾನ್ ತಾಮಸಾಂಶ್ಚ ಹತ್ವಾ ಸಾತ್ವಿಕಾನ್ ವರ್ಧಯತಿ ಇತಿ ಸ್ಕಂದಪುರಾಣೇಪಿ ಶ್ರೂಯತೆ ಸ್ಮರ್ಯತೆ. ಸಾತ್ವಿಕರು, ರಾಜಸರು, ತಾಮಸರು ಅನ್ನುವ 3 ಗತಿಗಳ ಬಗ್ಗೆ ಈ ಹಿಂದೆ ನಾವು ನೋಡಿದ್ದೇವೆ. ಈ 42ನೇ ಶ್ಲೋಕದಲ್ಲಿ ಭಗವಂತ ಯಾಕೆ ಅವತಾರಗಳನ್ನು ಮಾಡ್ತಾನೆ ಅಂತನ್ನೋದನ್ನ ವರ್ಣಿಸ್ತಾರೆ. ಸಾತ್ವಿಕ ಸ್ವಭಾವಕ್ಕೆ ರಾಜಸ ತಾಮಸ ಸ್ವಭಾವಗಳಿಂದ ಪೀಡೆ ಬಂದಾಗ ಭಗವಂತ ಧರ್ಮದ ಸ್ಥಾಪನೆಗಾಗಿ ಮತ್ಸ್ಯ, ಕೂರ್ಮ ಮೊದಲಾದ ಅವತಾರಗಳನ್ನು ತಾಳ್ತಾನೆ. ಮತ್ತೆ ಜಗತ್ತನ್ನ ಸ್ಥಿತಿಗೆ ಒಳಪಡಿಸ್ತಾನೆ, ಜಗತ್ತನ್ನು ಕಾಪಾಡ್ತಾನೆ, ಜ್ಞಾನಾದಿಗಳನ್ನು ಕೊಡ್ತಾನೆ. ಈ ಜಗತ್ತಿಗೆ ಬೇಕಾದ ಐಹಿಕ ಸುಖವನ್ನು ಕೊಡ್ತಾನೆ, ಪಾರತ್ರಿಕ ಸುಖವನ್ನಂತೂ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಮುಂದೆ 43ನೇ ಶ್ಲೋಕದಲ್ಲಿ ಅಲ್ಲಿಯೂ ಭಾಗವತ ತಾತ್ಪರ್ಯ ಇದೆ. 42ನೇ ಶ್ಲೋಕದಲ್ಲಿ ಸ್ಕಂದ ಪುರಾಣದ ಭಾಗವತ ತಾತ್ಪರ್ಯ ಇದೆ. 43ನೇ ಶ್ಲೋಕದಲ್ಲಿ ವಾಮನ ಪುರಾಣದ ಭಾಗವತ ತಾತ್ಪರ್ಯ ಇದೆ. ಈಗ ಆರಂಭದಲ್ಲಿ ನಾವು ಆ ವಾಮನ ಪುರಾಣದ ಶ್ಲೋಕದ ಮಂಗಲಾಚರಣದೊಂದಿಗೆ ಈ ಶ್ರವಣದಲ್ಲಿ ತೊಡಗಿಕೊಂಡಿದ್ದೇವೆ. ಮತ್ಸ್ಯ ಮೊದಲಾದ ರೂಪಗಳಿಂದ ಜಗತ್ತನ್ನು ಪೋಷಿಸ್ತಾನೆ ಈ ಭಗವಂತ. ನೃಸಿಂಹ ರೂಪದಿಂದ ರುದ್ರನಲ್ಲಿದ್ದು ಪ್ರಳಯಂಕರನಾಗ್ತಾನೆ. ಹಾಗೆ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಪುರಾಣ ಶ್ಲೋಕದ ಅರ್ಥ. ಇದೆಲ್ಲ ಹೇಗೆ? ಘನಾನೀಕ ಮಿವಾನಿಲಹ 43ನೇ ಶ್ಲೋಕ ಹೇಳ್ತದೆ. ಒಂದು ಗಾಳಿ ಎಷ್ಟು ಲೀಲಾಜಾರವಾಗಿ ದೊಡ್ಡ ದೊಡ್ಡ ಮೋಡಗಳನ್ನು ದೂರ ಮಾಡಿಬಿಡ್ತದೋ, ದೂರ ಓಡಿಸಿಬಿಡ್ತದೋ, ಹಾಗೆ ಭಗವಂತ ಎಲ್ಲವನ್ನೂ ಅನಾಯಾಸವಾಗಿ ಮಾಡ್ತಾನೆ, ತನ್ನ ಸ್ವಭಾವದಿಂದಲೇ ಮಾಡ್ತಾನೆ ಅಂತನ್ನೋದನ್ನ ತೋರಿಸ್ತಿದ್ದಾರೆ. ಈ ಶ್ಲೋಕಕ್ಕೆ
ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ಮೊದಲು 42ನೇ ಶ್ಲೋಕದಲ್ಲಿ ಗಮನಿಸೋಣ. ಭಾಗವತ ತಾತ್ಪರ್ಯ ಏನು ಹೇಳ್ತಿದೆ ಅಂತ ಅನ್ನೋದನ್ನು ಕೂಡ ಗಮನಿಸೋಣ. ಧಾತ ಅಂತ ಭಾಗವತದಲ್ಲಿ ಶಬ್ದ ಇದೆ. ಧಾತ ಅಂದರೆ ಪೋಷಣಾಧಿಕರ್ತ, ಪೋಷಣ ಮತ್ತೆಲ್ಲವನ್ನು ಅದನ್ನು ಧರಿಸುವುದು, ಪೋಷಣ ಮಾಡುವುದು, ಹೀಗೆ ಎಲ್ಲವನ್ನೂ ಮಾಡುವವನಾದ್ರಿಂದ ಅವನನ್ನು ಪೋಷಣಕರ್ತ ಅಂತಾರೆ. ವರ್ಣಾಶ್ರಮ ಧರ್ಮಗಳ ಪ್ರವರ್ತಕನೂ ಅವನೇ ಆಗಿದ್ದಾನೆ. ಅದಕ್ಕಾಗಿ ಅವನು ಧರ್ಮರೂಪ ದೃಕ್ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ತಿರಿಯನ್ ನರ ಸುರಾತ್ಮಭಿಹಿ ಅಂತಿದೆ. ಕೆಲವು ಕಡೆ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು ಏನಿರ್ತವೆ, ವರಾಹ ಮೊದಲಾದ ಪ್ರಾಣಿಗಳು, ಆ ಅವತಾರವನ್ನು ತಾಳ್ತಾನೆ. ಮತ್ಸ್ಯ, ಕೂರ್ಮ ಮೊದಲಾದವುಗಳೆಲ್ಲ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ಆ ರೂಪವನ್ನು ತಾಳಿದ. ವರಾಹ ಮೊದಲಾದ ರೂಪಗಳನ್ನು ತಾಳಿದ. ನರರು ಅಂದರೆ ರಾಮಕೃಷ್ಣಾದಿ ರೂಪಗಳಿಂದ ಮನುಷ್ಯರ ನಡುವೆ ಹುಟ್ಟಿ ಬಂದ. ಸುರನಾಗಿ ವಾಮನ ಇತ್ಯಾದಿ ರೂಪದಿಂದ, ನರಸಿಂಹ ಇತ್ಯಾದಿ ರೂಪದಿಂದ ಸುರನಾಗಿ ಹುಟ್ಟಿ ಬಂದ. ಹೀಗೆ ನರರ ನಡುವೆ ಸುರರ ನಡುವೆ ಕೆಲವು ಬಾರಿ ಹುಟ್ಟುತ್ತಾನೆ. ಕೆಲವು ಕಡೆ ಪ್ರಾಣಿಯಾಗಿಯೂ ಕೂಡ ಹುಟ್ಟುತ್ತಾನೆ. ಏನು ಜಗತ್ತಿನಲ್ಲಿ ಧರ್ಮದ ಕೊರತೆ ಕಾಣಿಸ್ತದೆ ಆವಾಗ ಅದನ್ನೆಲ್ಲ ತುಂಬಿಕೊಡ್ತಾನೆ. ಈ ವಿಜಯಧ್ವಜರು ಹೇಳುವಂತೆ ಯದಾ ಏವ ಏಕತಮೋ ದ್ವಾಭ್ಯಾಂ ಸ್ವಭಾವ ಉಪಹನ್ಯತೆ. ಈ ಸತ್ವ ಅನ್ನುವ ಒಂದು ಗುಣಕ್ಕೆ ರಾಜಸ ತಾಮಸ ಗುಣಗಳಿಂದ ಉಪಹತಿ ಬಂದಾಗ, ಧಕ್ಕೆ ಬಂದಾಗ ಅಂತ ಅದರ ತಾತ್ಪರ್ಯ. ಸತ್ವಗುಣಕ್ಕೆ ರಜಸ್ತಮೋ ಗುಣಗಳಿಂದ ಧಕ್ಕೆ ಬರುವುದು ಅಂದರೆ, ಸತ್ವಗುಣದ ಸ್ವಭಾವ ಇದ್ದವರು ಸಾತ್ವಿಕ ತಾಮಸರು, ಸಾತ್ವಿಕ ರಾಜಸರು, ಸಾತ್ವಿಕರು ಅಂತ ಏನಿದ್ದಾರೆ ಅವರಿಗೆ, ಹಾಗೆ ರಾಜಸ ಸಾತ್ವಿಕರು ಅಂತ ಏನಿದ್ದಾರೆ ಅವರನ್ನು ತಗೊಳ್ಬೇಕು. ಮುಕ್ತಿಯೋಗ್ಯರಾದವರು ಒಟ್ಟು 4 ಅಂತ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ವಿಭಾಗಗಳು 9 ಆದಾಗ ಮುಕ್ತಿಯೋಗ್ಯರು 4, ವಿಭಾಗಗಳು 27 ಆದಾಗ ಮುಕ್ತಿಯೋಗ್ಯರು 10 ಜನ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅದು ಕಾಣಿಸೋದಿಲ್ಲ, ಆದರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಆ ವಿಷಯನೂ ಬಂದಿದೆ. ಮುಕ್ತಿಯೋಗ್ಯರಾದವರು ಒಟ್ಟು ಸಾತ್ವಿಕರು ಇದ್ದಾರಲ್ಲ, ಅವರಲ್ಲಿ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರಿದ್ದಾರೆ. ಇದಂ ಉಪಲಕ್ಷಣಂ, ಹೆಚ್ಚಿಂದನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಯಾದವಾರ್ಯರು. ರಾಜಸ ಸಾತ್ವಿಕರು ಮನುಷ್ಯ ಉತ್ತಮರೇನಿದ್ದಾರೆ ಅವರನ್ನು ತಗೊಳ್ಬೇಕು. ಇವರಿಗೇನಾದರೂ ಧಕ್ಕೆ ಬಂದಾಗ ಆ ಭಗವಂತ ಅಲ್ಲಿ ಅವತರಿಸ್ತಾನೆ. ಆ ಸತ್ವಗುಣವನ್ನು ಎತ್ತಿ ಹಿಡಿತಾನೆ, ರಜೋಗುಣ ತಮೋಗುಣಗಳನ್ನು ಮೆಟ್ಟಿ ನಿಲ್ತಾನೆ. ರಜಸ್ ಅಂತ ಏನು ಶಬ್ದ ಇದೆ, ಅದು ರಾಜಸ ತಾಮಸರು ಇಬ್ಬರನ್ನೂ ಇಟ್ಕೊಳ್ಬೇಕು ಅಂತ ತಿಳಿಸ್ತದೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಭಾಗವತ ತಾತ್ಪರ್ಯದಲ್ಲಿ ಸಾತ್ವಿಕೇಶು ತ್ರಿಷು ಅಂತ ಹೀಗೆ ಶ್ಲೋಕ ಇದೆಯಲ್ಲ, ಸಾತ್ವಿಕೇಶು ತ್ರಿಷು ಯದಾತು ಏಕಸ್ಯ ಪ್ರತಿಪಾದನಂ ರಜಸ್ತಮೋಭ್ಯಾಂ ವಿಷ್ಣುರಿಹಿ ತದಾ ಪ್ರಾದುರ್ಭವತ್ಯಜಃ ಅನ್ನುವ ಶ್ಲೋಕದ ಅರ್ಥವನ್ನು ಯಾದವಾರ್ಯರು ವಿವರಿಸುವಾಗ ಅಲ್ಲಿ ರಜಸ್ ಅಂದರೆ ರಾಜಸ ತಾಮಸರು ಅಂತ ಅದರ ಅರ್ಥ. ರಾಜಸರು ತಾಮಸರು ಅಂತ ಪ್ರತ್ಯೇಕವಾಗಿ ಅಲ್ಲ, ರಾಜಸ ತಾಮಸ ಅನ್ನುವ ಒಂದು ವಿಭಾಗ ಅಂತ ಅದರ ತಾತ್ಪರ್ಯ. ಹಾಗಾಗಿ ರಜಸ್ತಮೋಭ್ಯಾಂ, ರಜೋಗುಣ ತಮೋಗುಣಗಳಿಂದ ಧಕ್ಕೆ ಬರುವುದು. ರಜೋಗುಣ ತಮೋಗುಣಗಳಿಂದ ಅಂದರೆ ತಮಶಬ್ದ 3 ವಿಧವಾದ ತಾಮಸರನ್ನು ಹೇಳ್ತದೆ. ತಾಮಸ ಸಾತ್ವಿಕರನ್ನ, ತಾಮಸ ರಾಜಸರನ್ನ, ಹಾಗೆ ತಾಮಸರನ್ನು ಕೂಡ ಅದು ಹೇಳ್ತದೆ. ಈ ಮೂವರಿಂದ ಮತ್ತು ರಾಜಸ ತಾಮಸರಿಂದ, ರಾಜಸ ಅನ್ನುವ ವಿಭಾಗದಲ್ಲಿ ಕೊನೆಯದೊಂದು ವಿಭಾಗ ಇದೆಯಲ್ಲ, ಹೀಗೆ ಒಟ್ಟು 4 ವಿಭಾಗಗಳು. ಈ 4 ವಿಭಾಗಗಳಿಂದ ಸತ್ವಗುಣದವರಿಗೆ ತೊಂದರೆ ಬಂದಾಗ ಅಂತ ಅದರ ತಾತ್ಪರ್ಯ. ನಾವೀಗ 9 ವಿಭಾಗಗಳನ್ನು ಇಟ್ಕೊಂಡು ಮಾತಾಡ್ತಿದ್ದೇವೆ.
27 ವಿಭಾಗಗಳದೆಲ್ಲ ವಿಚಾರ ಹಿಂದೆ ಆಗಿ ಹೋಯಿತು. ಈ 9 ವಿಭಾಗಗಳಲ್ಲಿ ಕೊನೆಯ 4 ವಿಭಾಗ ಏನಿದೆ, 6, 7, 8, 9 ಅವರನ್ನೇ ಕ್ರಮವಾಗಿ ರಾಜಸ ತಾಮಸರು, ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತು ತಾಮಸ ತಾಮಸರು ಅಂತ ಹೇಳಿರೋದು. ಈ 4ರಿಂದ ಸತ್ವಗುಣಕ್ಕೆ ಧಕ್ಕೆ ಅಂತ ಅದರ ತಾತ್ಪರ್ಯ. ಸತ್ವಗುಣಕ್ಕೆ ಧಕ್ಕೆ ಅಂದರೆ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಮತ್ತೆ ರಾಜಸ ಸಾತ್ವಿಕರು, ಈ 4 ಮುಕ್ತಿಯೋಗ್ಯರು. ಈ 4 ಮುಕ್ತಿಯೋಗ್ಯರಿಗೆ 4 ತಮೋಯೋಗ್ಯರಿಂದ ಏನಾದರೂ ತೊಂದರೆ ಬಂದಾಗ ಅಂತ ಅದರ ತಾತ್ಪರ್ಯ. ಆವಾಗ ಭಗವಂತ ಅವತರಿಸ್ತಾನೆ. ಸಾತ್ವಿಕಾನ್ ವರ್ಧಯತೆ ಅಂತಿದೆ ಭಾಗವತ ತಾತ್ಪರ್ಯದಲ್ಲಿ. ಸಾತ್ವಿಕರನ್ನ ಅವನು ಪೋಷಿಸ್ತಾನೆ, ಧರ್ಮ ಬೋಧನೆ ಮಾಡ್ತಾನೆ, ಅವರಿಗೆ ಸುಖ ಭೋಗ ಇತ್ಯಾದಿ ಎಲ್ಲವನ್ನೂ ಕೊಟ್ಟು ಅವರನ್ನು ಪೋಷಿಸ್ತಾನೆ ಅಂತ ಅದರ ತಾತ್ಪರ್ಯ. ರಾಜಸಾನ್ ತಾಮಸಾನ್ ಹತ್ವ ಅಂತಿದೆ ಅಲ್ಲಿ ಸ್ಕಂದ ಪುರಾಣದಲ್ಲಿ. ರಾಜಸರನ್ನು ತಾಮಸರನ್ನು ಕೊಂದು ಹಾಕ್ತಾನೆ ಅಂತ. ಅಲ್ಲಿ ರಾಜಸರು ಅಂದ್ರೆ ರಾಜಸ ತಾಮಸರು, ಹಾಗೆ ತಾಮಸರು ಅಂದ್ರೆ ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತು ತಾಮಸ ತಾಮಸರು. ಸತ್ವಗುಣದ ಮುಕ್ತಿಯೋಗ್ಯತೆ ಇರುವ 4 ತೊಂದರೆ ಕೊಟ್ಟಂಥ ಈ 4 ತಮೋಯೋಗ್ಯರೇನಿದ್ದಾರೆ ಅವರನ್ನ ಆತ ಸಂಹರಿಸ್ತಾನೆ, ಅವರ ಉಪಟಳವನ್ನ ನಾಶ ಮಾಡ್ತಾನೆ, ಸಾತ್ವಿಕರನ್ನು ಎತ್ತಿ ಹಿಡಿತಾನೆ ಅಂತ ಅದರ ಅಭಿಪ್ರಾಯ. ಸಾತ್ವಿಕೇಶು ತ್ರಿಷು, ಸಾತ್ವಿಕರೇ 3 ಜನ ಇದ್ದಾರಲ್ಲ, ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು. ಹಾಗೆ ಇನ್ನೊಂದು ಹೆಚ್ಚಿಗೆ ನಾವು ಇಟ್ಕೊಳ್ಬೇಕು, ರಾಜಸ ಸಾತ್ವಿಕರು ಅಂತ ಮುಕ್ತಿಯೋಗ್ಯರಾದ ಮನುಷ್ಯೋತ್ತಮರು. ಇವರಿಗೆ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಬಂದರೂ ಈ ಭಗವಂತ ಈ ಎಲ್ಲ ಕಾರ್ಯಗಳನ್ನು ಮಾಡಿಯೇ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಇದ್ರ ಬಗ್ಗೆ ನಂದೊಂದು ಒಂದು ಸಣ್ಣ ವಿಮರ್ಶೆ ಇದೆ. ಭಾಗವತದಲ್ಲಿ ದ್ವಾಭ್ಯಾಂ ಏಕತಮೋ ಭಾವ ಉಪಹನ್ಯತೆ, ರಜೋಗುಣ ತಮೋಗುಣದಿಂದ ಸತ್ವಗುಣಕ್ಕೆ ಧಕ್ಕೆ ಅಂತ. ಹಾಗೆ ಭಾಗವತ ತಾತ್ಪರ್ಯದಲ್ಲೂ ಹಾಗೇ ಇದೆ, ರಜಸ್ತಮೋಭ್ಯಾಂ, ರಜಸ್ತಮ ಗುಣಗಳಿಂದ ಪ್ರತಿಬಾಧ ಅಂತ. ಹಾಗಾದ್ರೆ ಈ ನಾವೆಲ್ಲ ಇಲ್ಲಿ ರಜೋಗುಣ ತಮೋಗುಣ ಎಂಬುದರಿಂದ ಶಬ್ದದಿಂದ ಇಟ್ಕೊಂಡದ್ದು ಮುಕ್ತಿ ಅಯೋಗ್ಯರಾದ ತಮೋಯೋಗ್ಯರಾದ ರಾಜಸ ತಾಮಸರನ್ನ, ಹಾಗೆ ತಾಮಸರ 3 ಪ್ರಭೇದಗಳನ್ನು. ರಾಜಸರು ಅಂತ ಒಂದು ವಿಭಾಗ ಇದೆಯಲ್ಲ, ನಿತ್ಯ ಸಂಸಾರಿಗಳಾದವರ ವಿಭಾಗ, ಅದ್ರ ಬಗ್ಗೆ ಇಲ್ಲೇನು ಬರಲಿಲ್ಲ. ಆದರೆ ಕೆಲವು ಬಾರಿ ಆ ನಿತ್ಯ ಸಂಸಾರಿಗಳಾದಂಥ ರಾಜಸರಿಂದಲೂ ಕೂಡ ಸತ್ವಗುಣಕ್ಕೆ ಒಂದಿಷ್ಟು ಧಕ್ಕೆ ಬರಬಹುದು ಅನ್ನೋದನ್ನ ಸ್ವಲ್ಪ ಇಲ್ಲಿ ನನಗೆ ಹೇಳಬೇಕು ಅಂತ ಕಾಣಿಸ್ತದೆ. ನಾವು ಈ ಹಿಂದೆ ನೋಡಿದ್ದೇವೆ, ಮುಕ್ತಿ ಯೋಗ್ಯತೆ ಇದ್ದವರು ಕ್ರಮವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಮನುಷ್ಯೋತ್ತಮರು ಕಿಂಚಿತ್ ಭಕ್ತಿಯುತಾಹ, ಅವರು ರಾಜಸ ಸಾತ್ವಿಕರು. ಅವ್ರಿಗಿಂತ ಹೆಚ್ಚು ಈ ಪಿತೃ ಗಂಧರ್ವ ಮೊದಲಾದವರು, ಅವ್ರಿಗಿಂತ ಹೆಚ್ಚು ಮುನಿಗಳು, ಅವ್ರಿಗಿಂತ ಹೆಚ್ಚು ದೇವತೆಗಳು ಅಂತೆಲ್ಲ ನೋಡ್ತಾ ಬಂದಿದ್ದೇವೆ. ಇವರು ಹೀಗೇನು ಭಕ್ತಿಯನ್ನು ಮಾಡ್ತಾರೆ, ಶ್ರವಣ ಮನನ ಧ್ಯಾನ ಅನ್ನುವಂತಹ ಬ್ರಹ್ಮಜಿಜ್ಞಾಸ ಮಾಡ್ತಾರೆ, ಆ ಬ್ರಹ್ಮಜಿಜ್ಞಾಸೆಗೆ ಪೂರಕವಾದಂತಹ ವಾತಾವರಣ ಇರಬೇಕಾಗ್ತದೆ. ಸಾಮಾನ್ಯವಾಗಿ ದೇವತೆಗಳಿಗೆ ಅವರು ತಮ್ಮ ಸಾಧನೆಯಲ್ಲೇ ಮುಳುಗಿರ್ತಾರೆ, ಈ ಹಿಂದೆ ಬಹಳ ದೀರ್ಘಕಾಲದ ಸಾಧನೆಯನ್ನು ಮಾಡಿರ್ತಾರೆ. ಆದ್ದರಿಂದ ಅವರ ಶ್ರವಣ ಮನನ ಧ್ಯಾನ ರೂಪವಾದ ಜಿಜ್ಞಾಸೆಗೆ, ಅವರ ಜ್ಞಾನ ಯಜ್ಞ ದ್ರವ್ಯ ಯಜ್ಞಗಳಿಗೆ ಹೆಚ್ಚೇನು ಬೇರೆಯವರಿಂದ ಧಕ್ಕೆ ಬರೋದಿಲ್ಲ. ಬರ್ತದೆ, ದೈತ್ಯರು ಅವ್ರ ಮೇಲೂ ಅವ್ರ ಮೇಲೂ ಯುದ್ಧ ಸಾರ್ತಾರೆ, ಆಕ್ರಮಣ ಮಾಡ್ತಾರೆ. ಅದೆಲ್ಲ ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಮೊದಲಾದ ಕಡೆ ಆ ವಿಷಯ ಬಂದೇ ಇದೆ. ಛಾಂದೋಗ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ದೇವಾಸುರಾಹವೈ ಯತ್ರ ಸಂಯೇತಿರ ಉಭಯೇ ಪ್ರಾಜಾಪತ್ಯಾಹ ತದ್ಧ ದೇವಾಹ ಉದ್ಗೀತಮಾಜಹೃಹು ಅನಯನೇನಾನ್ ಅಭಿಭವಿಷ್ಯಾಮ ಇತಿ. ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧದ ಪ್ರಸಂಗ ಬಂದಾಗ ದೇವತೆಗಳು
ಉದ್ಗೀತ ನಾಮಕನಾದ ಭಗವಂತನನ್ನು ಉಪಾಸಿಸಿದರಂತೆ. ಆ ಉದ್ಗೀತ ನಾಮಕನಾದ ಭಗವಂತನ ಉಪಾಸನೆಯನ್ನು ಮುಖ್ಯ ಪ್ರಾಣ ಎಂಬ ಪ್ರತೀಕದಲ್ಲಿ ಅವರು ಮಾಡಿದರು. ಅದಕ್ಕಿಂತ ಮುಂಚೆ ಮುಖ್ಯ ಪ್ರಾಣನ ಪುತ್ರ ಮತ್ತೊಬ್ಬ ಪ್ರಾಣ ಇದ್ದಾನೆ, ಅವನನ್ನು ಅಧಿಷ್ಠಾನವನ್ನಾಗಿ ಇಟ್ಕೊಂಡು ಉಪಾಸನೆ ಮಾಡಿದರು. ಆದರೆ ಅಸುರಾಹ ಪಾಪನ ವಿವಿಧು, ಆ ದೇವತೆಗಳು ಮಾಡುವ ಉಪಾಸನೆಯನ್ನು ದೈತ್ಯರು ಹಾಳುಗೆಡವಿದರು ಅಂತ ಬರ್ತದೆ. ಮುಂದೆ ವಾಗಭಿಮಾನಿಯಾದ ಅಗ್ನಿಯ ಅಧಿಷ್ಠಾನದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರು. ಅದನ್ನೂ ದೇವತೆಗಳು ಮಾಡಿದ ಉಪಾಸನೆಯನ್ನು ದೈತ್ಯರು ಹಾಳುಗೆಡವಿದರು. ಚಕ್ಷುರಾಭಿಮಾನಿಯಾದ ಸೂರ್ಯನಲ್ಲಿ ಮಾಡಿದ ಉಪಾಸನೆಯನ್ನು ಹಾಳುಗೆಡವಿದರು ಅಂತ ಹೀಗೆಲ್ಲ ಬರ್ತದೆ. ಹೀಗೆ ದೈತ್ಯರು ಮಾಡುವ ಉಪಾಸನೆಗೂ ದೇವತೆಗಳು ಮಾಡುವ ಉಪಾಸನೆಗೂ ದೈತ್ಯರು ಅನೇಕ ಬಾರಿ ಧಕ್ಕೆ ತರೋದು ತಂದೆ ತರ್ತಿರ್ತಾರೆ. ಆದರೂ ದೇವತೆಗಳಿಗೆ ಅವರ ಸಾಧನೆಯೇ ಬಹಳ ದೊಡ್ಡದಾದ್ರಿಂದ, ಅವರ ಯೋಗ್ಯತೆಯೇ ಬಹಳ ದೊಡ್ಡದಾದ್ರಿಂದ ಅವರಿಗೆ ಪುಟದ ಹೇಳಲಿಕ್ಕೆ ಬೇಕಾದಷ್ಟು ಅವಕಾಶ ಇರ್ತದೆ. ಆದರೆ ಈ ರಾಜಸ ಸಾತ್ವಿಕರಾದ ಮನುಷ್ಯರೇನಿದ್ದಾರೆ ಅವರಿಗೆ ಯಾರೋ ರಾಜಸ ತಾಮಸರು ಮತ್ತೆ ತಾಮಸರ 3 ಪ್ರಭೇದಗಳು ಅಂತ ದುಷ್ಟರು ಧಕ್ಕೆ ತಂದ್ರಂತೂ ಅವರ ಆಚಾರ ವಿಚಾರ ದ್ರವ್ಯಯಜ್ಞ ಮತ್ತು ಜ್ಞಾನಯಜ್ಞ ಅವು ಹಳ್ಳ ಹಿಡಿಯುವುದು ನಿಶ್ಚಿತ, ಅದು ಹಾಳಾಗಿ ಹೋಗುವುದು ನಿಶ್ಚಿತ. ಅದರ ಜೊತೆಗೆ ನಂದೊಂದು ಅಬ್ಸರ್ವೇಷನ್, ರಾಜಸ ಸಾತ್ವಿಕರು ಮುಕ್ತಿಯೋಗ್ಯರಾದ ಮನುಷ್ಯರು ಅಂತೆಲ್ಲ ನಾವು ನಮ್ಮ ಬಗ್ಗೆ ಅನ್ಕೊಂಡಿದ್ದೇವೆ. ನಾವು ದ್ರವ್ಯಯಜ್ಞ ಜ್ಞಾನಯಜ್ಞ ಆಚಾರ ವಿಚಾರ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಒಂದು ತಕ್ಕಮಟ್ಟಿಗಾದರೂ ಧಾರ್ಮಿಕ ವಾತಾವರಣದಲ್ಲಿ ಇರಬೇಕು ಅಂತಾದರೆ, ಆಧ್ಯಾತ್ಮಿಕ ವಾತಾವರಣದಲ್ಲಿ ಮುನ್ನಡಿಬೇಕು ಅಂತಾದರೆ ಇನ್ನೊಬ್ಬರಿಂದ ಧಕ್ಕೆ ಬರಬಾರದು ಅಂತ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದ ವಾತಾವರಣವೂ ಕೂಡ ಇರಬೇಕಾಗ್ತದೆ. ಈ ರಾಜಸರು ಅಂತ ನಿತ್ಯ ಸಂಸಾರಿಗಳ ಒಂದು ವಿಭಾಗ ಇದೆಯಲ್ಲ, ಅದನ್ನು ಕಳೆದ ದಿವಸ ನಾವು ನೋಡಿದ್ದೀವಿ. ನಿತ್ಯ ಸಂಸಾರಗಳ ವಿಭಾಗವೇ ಒಂದು 7 ವಿಭಾಗ ಇದೆ. ಒಟ್ಟಾರೆ 27 ವಿಭಾಗಗಳಲ್ಲಿ ಒಂದು 7 ವಿಭಾಗ ನಿತ್ಯ ಸಂಸಾರಿಗಳದೇ ಇದೆ ಅಂತ ನೋಡಿದ್ದೀವಿ. ಈ ನಿತ್ಯ ಸಂಸಾರಿಗಳು ಏನು ಮಾಡ್ತಾರೆ? ಅಜ್ಞಾಹ ವಿಷ್ಣು ದ್ವೇಷಹೀನಾಹ. ಅದರಲ್ಲೂ ನಿತ್ಯ ಸಂಸಾರಿಗಳಲ್ಲೂ ಅನೇಕ ಥರದವರಿದ್ದಾರೆ. ಕೆಲವರಿಗೆ ಭಗವಂತ ಸರ್ವೋತ್ತಮನೋ ಇನ್ನು ಬೇರೆ ದೇವತೆ ಸರ್ವೋತ್ತಮನೋ ಅನ್ನುವ ಬಗ್ಗೆ ಸರ್ವಾಧಿಕ್ಯ ಸಂಶಯ ಇದೆ ಅವರಿಗೆ. ಇನ್ನು ಕೆಲವರಿಗೆ ಅಜ್ಞಾಹ ವಿಷ್ಣು ದ್ವೇಷಹೀನಾಹ, ಇವರು ಯಾರಿಗೂ ಭಗವಂತನ ಬಗ್ಗೆ ದ್ವೇಷ ಇಲ್ಲ. ಆದರೆ ಕೆಲವರಿಗೆ ಭಗವಂತ ಸರ್ವೋತ್ತಮನೋ ಬೇರೆ ದೇವತೆ ಸರ್ವೋತ್ತಮನೋ ಅಂತ ಸಂಶಯ ಇದೆ. ಕೆಲವರಿಗೆ ಅದ್ರ ಬಗ್ಗೆ ಅಜ್ಞಾನವೇ ಇದೆ, ಯಾರ ಸರ್ವೋತ್ತಮ ಅನ್ನೋ ಗೊಡವೆಗೆ ಅವ್ರು ಹೋಗಿಲ್ಲ, ದ್ವೇಷವೂ ಇಲ್ಲ. ಹೀಗೆ ರಾಜಸ ತಾಮಸರಲ್ಲೇ ಒಂದು ವಿಭಾಗ ಅದು ಅಜ್ಞರು ಮತ್ತೆ ದ್ವೇಷಹೀನರು ಅಂತ ಗೀತಾ ತಾತ್ಪರ್ಯ ಅವರನ್ನ ಹೇಳಿದೆ. ಅದಕ್ಕಿಂತ ಮೇಲಿನವರು ಕೆಲವರು ಸಂಶಯ ಉಳ್ಳವರು, ಭಗವಂತನ ಬಗ್ಗೆ ಒಂದಿಷ್ಟು ಅರಿವಿದೆ ಆದರೆ ಸಂಶಯ, ಭಗವಂತ ಸರ್ವೋತ್ತಮನೋ ಮತ್ತಾರೋ ಸರ್ವೋತ್ತಮನೋ ಅಂತ. ಹೀಗೆಲ್ಲ ಇವರೇನು ಇರ್ತಾರಲ್ಲ, ಅಂಥವ್ರ ಸಂಪರ್ಕಕ್ಕೆ ನಾವು ಬಂದಾಗ ಅವರು ನಮಗೆ ನಮ್ಮ ಉಪಾಸನೆಗೆ, ನಮ್ಮ ಜ್ಞಾನಯಜ್ಞ ದ್ರವ್ಯಯಜ್ಞಕ್ಕೆ ಅವರು ಧಕ್ಕೆ ಏನು ತರೋದಿಲ್ಲ. ಆದರೆ ಅವರ ಸಹವಾಸದಿಂದಾಗಿ ನಮ್ಮ ಧಾರ್ಮಿಕ ಪ್ರವೃತ್ತಿ ಆಧ್ಯಾತ್ಮಿಕ ಪ್ರವೃತ್ತಿ ನಶಿಸಿ ಹೋಗುವ ಸಾಧ್ಯತೆಗಳು ಬಹಳ ಇರ್ತವೆ. ಈ ಜಗತ್ತಿನಲ್ಲಿ ಇದು ಕಂಡು ಬರ್ತಿರ್ತದೆ. ಕೆಲವು ಬಾರಿ ತೊಂದರೆ ಕೊಡುವವರೇ ಇರ್ತಾರೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸಿ ತೊಂದರೆ ಕೊಡುವವರೇ ಇರ್ತಾರೆ. ಅದರಿಂದಲೂ ಆಧ್ಯಾತ್ಮಿಕತೆಗೆ ಧಕ್ಕೆ ಬರ್ತದೆ. ಅದಲ್ಲದೆ ತಮ್ಮ ಜೀವನ ಶೈಲಿಯಲ್ಲಿ ತಾವಿರ್ತಾರೆ, ಸುಖಲೋಲುಪರಾಗಿರ್ತಾರೆ. ಇನ್ನೊಬ್ಬರನ್ನು ಭಗವಂತನನ್ನು ದ್ವೇಷ ಮಾಡೋದಿಲ್ಲ, ಭಾಗವತರನ್ನು ದ್ವೇಷ ಮಾಡೋದಿಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ. ಆದರೆ ಅಜ್ಞಾನದಲ್ಲಿ ಮುಳುಗಿದ್ದು ಬಿಟ್ಟಿರ್ತಾರೆ. ಕೆಲವರಿಗೆ ಸಂಶಯ. ಅಂಥವ್ರನ್ನೆಲ್ಲ ನೋಡಿದಾಗ ನಾವು ಯಾಕೆ ಸುಖಲೋಲುಪರಾಗಿರಬಾರದು? ಪ್ರಾಪಂಚಿಕ ಸುಖ ಭೋಗಗಳನ್ನ ಸಾಧ್ಯವಾದಷ್ಟು ಅನುಭವಿಸಿ ಅದರಲ್ಲೇ ಯಾಕೆ ನಾವು ಮುಂದುವರಿಬಾರದು ಅಂತ ಮನುಷ್ಯನ ಮನಸ್ಸು ಬಹಳ ಸಂವೇದನಾಶೀಲ, ಬಹಳ ಸೂಕ್ಷ್ಮ. ಅದು ಇವರನ್ನು ನೋಡಿದಾಗ ಹೀಗನ್ನಿಸ್ತದೆ, ಅವ್ರನ್ನ ನೋಡಿದಾಗ ಹಾಗನ್ನಿಸ್ತದೆ. ಯಾರೋ ಋಷಿಮುನಿಗಳನ್ನು ನೋಡಿದರೆ ನಾವು ಇವರಂತೆ ಸಾಧನೆ ಮಾಡಬೇಕು ಅಂತ ಅನಿಸ್ತದೆ. ಸುಖ ಪಡುವವರನ್ನ ಯಾರನ್ನು ನೋಡಿದರೆ
ನಾನು ಹಾಗೆ ಇರಬೇಕಾಗಿತ್ತು, ನನಗೂ ಆ ಅಧಿಕಾರ ದೌಲತ್ತು ಇತ್ಯಾದಿ ಎಲ್ಲ ಸಿಗಬೇಕಾಗಿತ್ತು ಅಂತ ಅಂದ್ಕೊಂಡ್ಬಿಡ್ತದೆ. ಆವಾಗ ಆ ಹಾವು ಏಣಿ ಆಟದಲ್ಲಿ ಒಂದು ಹಾವು ಕಚ್ಚಿದಂತಾನೆ ಕೆಳಗೆ ಬೀಳ್ತಾನ, ಮತ್ತೆ ಮೇಲೆ ಹೋಗ್ತಾನೆ. ಹೀಗೆ ಹಾವು ಕಚ್ಚುವುದು ಅಂದ್ರೆ, ಹಾವು ಅನ್ನೋದಕ್ಕೆ ಋಗ್ಭಾಷ್ಯ ಮೊದಲಾದ ಕಡೆ ಅಹಿ ಅಂದರೆ ಸಂಶಯದ ಒಂದು ಪ್ರತಿರೂಪನಾದ ಒಬ್ಬ ದೈತ್ಯ ಇದ್ದಾನೆ, ಸಂಶಯದ ಅಭಿಮಾನಿಯಾದ ದೈತ್ಯ ಅಂತ ವರ್ಣನೆ ಮಾಡಿದ್ದಾರೆ. ಸಂಶಯಗಳು ನಮ್ಮನ್ನ, ಅಧ್ಯಾತ್ಮದ ಬಗ್ಗೆ ಸಂಶಯಗಳು ನಮ್ಮನ್ನು ಕಚ್ಚುತ್ತವೆ. ಹಾಗೆ ಕಚ್ಚಿದಾಗ ನಾವು ಕೆಳಗೆ ಇಳಿದು ಬಿಡಬೇಕಾಗ್ತದೆ. ಈ ಹಾವು ಏಣಿ ಆಟದಲ್ಲಿ ಕೆಳಗೆ ಇಳಿದು ಬಿಡಬೇಕಾಗ್ತದೆ. ಅದೇ ದೊಡ್ಡ ಸಮಸ್ಯೆ. ಹೀಗೆ ಕೆಲವರು ನೇರವಾಗಿ ಧಕ್ಕೆನೇ ತರ್ತಾರೆ, ಕೆಲವರು ತಮ್ಮ ವರ್ತನೆಗಳ ಮೂಲಕ ನಾವು ಸಂಶಯ ಬರುವಂತೆ ಮಾಡ್ತಾರೆ. ಅವರು ತಾವೂ ಸದ್ಗತಿಗೆ ಹೋಗೋದಿಲ್ಲ. ಯಾಕೆಂದ್ರೆ ಅವರು ಭಗವಂತನನ್ನು ದ್ವೇಷ ಮಾಡಲಿಲ್ಲ. ಈ ಹಿಂದೆ ಅದನ್ನು ನಾವು ನೋಡಿದ್ದೇವೆ. ದ್ವೇಷ ಮಾಡಲಿಲ್ಲ, ಅದರಿಂದ ಭಗವಂತನ ಬಳಿಗೆ ಹೋಗುವುದೇ ಇಲ್ಲ. ಅಧ್ಯಾತ್ಮ ಅವರಿಗೆ ಬೇಕಾಗೇ ಇರೋದಿಲ್ಲ. ಒಂದಿಷ್ಟು ಪುಣ್ಯ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಒಂದಿಷ್ಟು ಪಾಪ ಮಾಡ್ತಾರೆ, ನರಕಕ್ಕೆ ಹೋಗ್ತಾರೆ, ಮತ್ತೆ ಮರಳಿ ಬರ್ತಾರೆ. ಹೀಗೆ ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅವ್ರದ್ದು ಉದ್ದಕ್ಕೆ ನಡೆದೇ ಇರ್ತದೆ. ತಾವಂತೂ ಭಗವಂತನನ್ನು ದ್ವೇಷ ಮಾಡದ ಕಾರಣಕ್ಕಾಗಿ ದುರ್ಗತಿಗೆ ಹೋಗೋದಿಲ್ಲ, ಭಗವಂತನನ್ನು ಭಕ್ತಿಯನ್ನು ಮಾಡದ ಕಾರಣಕ್ಕಾಗಿ ಸದ್ಗತಿಯನ್ನೂ ಪಡೆಯೋದಿಲ್ಲ. ಅವರನ್ನು ನೋಡಿ ಈ ರಾಜಸ ತಾಮಸರು ಅನ್ನುವಂಥ ದುರ್ಬಲ ಮನಸ್ಸಿನ ಜನ ಏನಿರ್ತಾರೆ, ಅಲ್ಪವೇದಿಗಳಾದವರು, ಬಹಳ ತಿಳ್ಕೊಂಡಿಲ್ಲ, ಶ್ರವಣ ಮನನಗಳ ಪಕ್ವತೆ ಇನ್ನೂ ಇಲ್ಲ, ಧ್ಯಾನದ ಪಕ್ವತೆ ಇಲ್ಲ, ಕಾಲದ ಪ್ರಾಬಲ್ಯ ಬೇರೆ, ಕಾಲ ಕರ್ಮ ತಮೋರುದ್ಧಂ, ಕಲಿಕಾಲದ ಪ್ರಭಾವ, ತಮೋಗುಣ, ನಾವು ಮಾಡಿದ ಪ್ರಾರಬ್ಧ ಕರ್ಮಗಳು, ಇದಕ್ಕೆಲ್ಲ ಬಲಿಯಾಗಿ ಈ ರಾಜಸ ಸಾತ್ವಿಕರು ಅನ್ನೋ ಏನು ಮುಕ್ತಿಯೋಗ್ಯರಿದ್ದಾರೆ ಅವರಿಗೆ ರಾಜಸರಿಂದಲೂ ನಿತ್ಯ ಸಂಸಾರಿಗಳಿಂದಲೂ ಕೆಲವು ಬಾರಿ ಧಕ್ಕೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಧಕ್ಕೆ ತರುವವರು ಕೇವಲ 4 ತಮೋಯೋಗ್ಯರು ಮಾತ್ರ ಅಂತ ಭಾವಿಸಬೇಕಾಗಿಲ್ಲ ಅಂತ ನನ್ನದೊಂದು ಆಲೋಚನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೇಕು. ಮತ್ತೆ ಭಗವಂತ ಅವತಾರ ಮಾಡುವುದು ಆ ಸಾತ್ವಿಕೇಶು ತ್ರಿಷು, ಸಾತ್ವಿಕರು ದೇವತೆಗಳು, ಸಾತ್ವಿಕ ರಾಜಸರು ಅಂದರೆ ಮುಂದೆ ಪಿತೃ ಮೊದಲಾದವರು, ಸಾತ್ವಿಕ ತಾಮಸರು ಅಂದರೆ ಗಂಧರ್ವ ಮೊದಲಾದವರು, ಗಂಧರ್ವ ಮುನಿಗಳು ಮೊದಲಾದವರು ಸಾತ್ವಿಕ ತಾಮಸರು. ಸಾತ್ವಿಕ ರಾಜಸರು ಅಂದರೆ ಮುನಿಗಳು. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಸಾತ್ವಿಕರು ಅಂದರೆ ದೇವತೆಗಳು. ಇವರಿಗೆ ಯಾರಿಗಾದ್ರೂ ಒಬ್ಬರಿಗೆ, ಈ 3 ವಿಭಾಗಗಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ರಜೋಗುಣ ತಮೋಗುಣಗಳಿಂದ ಧಕ್ಕೆ ಬಂದಾಗ, ರಾಜಸ ತಾಮಸರಿಂದ ಅಥವಾ ತಮೋಯೋಗ್ಯರಾದ ಆ 3ರಿಂದ ಧಕ್ಕೆ ಬಂದಾಗ ಅಂತ ಇಲ್ಲಿದೆಯಲ್ಲ, ಅದನ್ನ ಬನ್ನಂಜ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಭಗವಂತನ ಅವತಾರಗಳೆಲ್ಲವೂ ಕೂಡ ದೇವತೆಗಳ ಸಲುವಾಗಿಯೇ ಇರ್ತವೆ, ಅವರ ಪ್ರಾರ್ಥನೆಗೆ ಅನುಗುಣವಾಗಿಯೇ ಇರ್ತವೆ ಅಂತ ಅಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಹಾಗೇ ಇದೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರಿಗಾಗಿ ಅವರಿಗೆ ಧಕ್ಕೆ ಬಂದಾಗ ಅವರಿಗಾಗಿ ಅವತಾರ ಅಂತ. ರಾಜಸ ಸಾತ್ವಿಕರು ಅಂತ ಮನುಷ್ಯೋತ್ತಮರು ಏನಿದ್ದಾರೆ ಅವರಿಗಾಗಿ ಈ ಅವತಾರ ಅಂತ ಅನ್ನೋದು ಭಾಗವತ ತಾತ್ಪರ್ಯದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ದೇವತೆಗಳು, ಮುನಿಗಳು ಮತ್ತೆ ಪಿತೃಗಂಧರ್ವರು, ಈ 3ರ ಉದ್ಧಾರಕ್ಕಾಗಿ ಅವರ 3ರ ಪ್ರಾರ್ಥನೆಯಂತೆ ಭಗವಂತ ಅವತಾರ ಮಾಡ್ತಾನೆ. ರಾಜಸ ಸಾತ್ವಿಕರು ಅಂತ ಸಾಮಾನ್ಯ ಮಾನವರು ಏನಿದ್ದಾರೆ, ಮನುಷ್ಯೋತ್ತಮರು, ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಅವನು ಅವತಾರ ಮಾಡುವುದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ದಾರೆ ಗೋವಿಂದಾಚಾರ್ಯ. ಆದರೆ ಅದೇನು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಈ ರಾಜಸ ಸಾತ್ವಿಕರಾದ ಮನುಷ್ಯರು ಅಥವಾ ಮನುಷ್ಯೋತ್ತಮರು ಭಗವಂತನನ್ನು ಹೋಗಿ ಪ್ರಾರ್ಥನೆ ಮಾಡಿ, ನಮಗೆ ಇಂಥ ತೊಂದರೆ ಆಗಿದೆ, ನಮಗಾಗಿ ಅವತಾರ ಮಾಡು ಬಾ ಅಂತ ಅವರೇನು ಕೇಳುವಷ್ಟು ಎತ್ತರದವರೇನು ಅಲ್ಲ, ಅದನ್ನು ಒಪ್ಪಬಹುದು. ಭಗವಂತನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುವವರು ಆ ಸಾತ್ವಿಕರಾದ ಬ್ರಹ್ಮಾದಿ ದೇವತೆಗಳೇ, ಮುಂದೆ ಸಾತ್ವಿಕ ರಾಜಸರಾದ ಮುನಿಗಳು ಮೊದಲಾದವರು, ಮುಂದೆ ಈ ಪಿತೃಗಂಧರ್ವ ಮೊದಲಾದವರು. ಅದರಲ್ಲೂ ಮುಖ್ಯವಾಗಿ ಭಗವಂತನ ಬಳಿಗೆ ಕ್ಷೀರಸಾಗರಕ್ಕೆ ಹೋಗಿ ಅವನನ್ನು ಸಂತೋಷಪಡಿಸಿದರು, ಅವನು ಆರಾಧನೆ ಮಾಡಿದರು ಅಂತ ಎಲ್ಲ ಅವತಾರಗಳ ಕಾರ್ಯದಲ್ಲೂ ನಾವು ಕೇಳ್ತೇವಲ್ಲ. ಅವತಾರಕ್ಕಿಂತ ಮುಂಚೆ, ರಾಮಾವತಾರ, ಕೃಷ್ಣಾವತಾರಕ್ಕಿಂತ ಮುಂಚೆ ಅದೆಲ್ಲ ಬ್ರಹ್ಮಾದಿ ದೇವತೆಗಳೇ ಹೋಗೋದು. ಬ್ರಹ್ಮ, ಅವನ ಹಿಂಬಾಲಕರಾಗಿ ಗರುಡ ಶೇಷರುದ್ರರು, ಅವರ ಹಿಂಬಾಲಕರಾಗಿ ಇಂದ್ರಾದಿ ದೇವತೆಗಳು ಅಂತ. ಅದರಿಂದ ಪ್ರಾರ್ಥನೆ ಮಾಡುವುದು ದೊಡ್ಡವರೇ ಮಾಡ್ತಾರೆ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಗೋವಿಂದಾಚಾರ್ಯ ಹೇಳಿದ್ರ ಬಗ್ಗೆ ನಮ್ಗೆ ಸಹಮತ ಇದೆ. ಆದರೆ
ಅವತಾರದ ಒಂದು ಉದ್ದೇಶ ರಾಜಸ ಸಾತ್ವಿಕರನ್ನು ಪೊರೆಯುವುದು ಆಗಿದೆ. ಸಾತ್ವಿಕೇಶು ತ್ರಿಷು ಯದಾತ್ವಿಕಸ್ಯ ಪ್ರತಿಪಾದನಂ. ಸಾತ್ವಿಕರ ಮೂರು ಪ್ರಭೇದಗಳಿಗೆ ಅಂದರೆ ಮನುಷ್ಯೋತ್ತಮರಿಗಿಂತ ಮೇಲಿರುವ ಮೂರು ಪ್ರಭೇದಗಳಿಗೆ ಧಕ್ಕೆ ಬಂದಾಗ ಭಗವಂತನ ಅವತಾರ ಅನ್ನುವುದೇನಿದೆ ಅದನ್ನು ಸ್ವಲ್ಪ ಹಿಗ್ಗಿಸ್ಕೋಬೇಕು. ಅದನ್ನೇ ಯಾದವಾರನೇ ಮಾಡಿದ್ದು ಇದಂ ಉಪಲಕ್ಷಣಂ ಅಂತ. ರಾಜಸ ಸಾತ್ವಿಕೋಪಿ ಗ್ರಾಹ್ಯ ಅಂತ ಹೇಳಿದ್ದು ಅದಕ್ಕಾಗಿಯೇ. ರಾಜಸ ಸಾತ್ವಿಕರಿಗೆ ಧಕ್ಕೆ ಬಂದಾಗಲೂ ಭಗವಂತ ಅದನ್ನು ಗಮನಿಸ್ತಾನೆ. ಪ್ರಾರ್ಥನೆ ಮಾಡುವವರು ದೊಡ್ಡವರು ಮಾಡ್ತಾರೆ, ಯಾಕಂದ್ರೆ ಇವರಿಗೆ ಬಾಧೆ ಬಂದಿರೋದ್ರಿಂದ ಈ ರಾಜಸ ಸಾತ್ವಿಕರಿಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ತಿಳಿಯೋದಿಲ್ಲ. ಅಷ್ಟು ಮುಗ್ಧರಾಗಿರ್ತಾರೆ, ಅಷ್ಟು ಅಜ್ಞಾನಿಗಳಾಗಿರ್ತಾರೆ ಇವರು. ಇವ್ರ ಸಲುವಾಗಿ ಅವರೇ ಪ್ರಾರ್ಥನೆ ಮಾಡ್ತಾರೆ. ವೇದವ್ಯಾಸರ ಅವತಾರದ ಕುರಿತು ವರ್ಣನ ಈ ಸ್ಕಂದ ಪುರಾಣದಲ್ಲಿ ಬಂದಿದೆ. ಅದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಗೌತಮ ಋಷಿಯ ಶಾಪದಿಂದ ಜ್ಞಾನ ಕಳೆದು ಹೋಗಿ ಅಜ್ಞಾನವೇ ಎಲ್ಲ ಕಡೆ ತುಂಬಿಕೊಂಡಿತ್ತು. ಸಂಕೀರ್ಣ ಬುದ್ಧಯೋ ದೇವಾಹ. ಈ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲರೂ ಕೂಡ ಸಂಕೀರ್ಣ ಬುದ್ಧಯ ಅಜ್ಞಾನಾದಿ ಮಿಷ್ಟಜ್ಞಾನಿನ. ಅಜ್ಞಾನ ಸಂಶಯಗಳು ಅವರನ್ನ ಮುತ್ತಿಕೊಂಡವು. ಕೆಲವರಿಗೆ ದೇವತೆಗಳಿಗೆ ಯಾರಿಗಾದರೂ ಸಂಶಯ ಬಂದಿರಬಹುದು, ಕೆಳಗಿನ ಯೋಗ್ಯತೆ ಇದ್ದವರಿಗೆ. ಆದರೆ ಜಯತೀರ್ಥರು ಅದನ್ನು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಸಂಕೀರ್ಣ ಬುದ್ಧಯ ಅಂದರೆ ಬ್ರಹ್ಮಾದಿ ಬುದ್ಧಿ ಸಂಕೀರ್ಣತಾ ನಾಮ ಸಜ್ಜನ ಅನುಕ್ರೋಶಯುಕ್ತತೈವ ನ ಅಜ್ಞಾನಾದಿ ಮಿಶ್ರತ್ವಂ. ಚತುರ್ಮುಖ ಬ್ರಹ್ಮನಂತ ದೇವತೆಗೂ ಬುದ್ಧಿ ಸಂಕೀರ್ಣತೆ ಬಂದು ಅಂದರೆ ಸಜ್ಜನರಿಗೆ ರಾಜಸ ಸಾತ್ವಿಕರು ಅವ್ರಿಗಿಂತ ಕೆಲವು ಮೇಲಿರುವಂಥ ಕೆಲವರಿಗೆಲ್ಲ ಬುದ್ಧಿ ಮಾಲಿನ್ಯ ಬಂದಿದೆಯಲ್ಲ ಅಂತ ಅವ್ರಿಗೊಂದು ಅನುಕಂಪ. ಆ ಅನುಕಂಪನೇ ಬುದ್ಧಿ ಸಂಕೀರ್ಣತೆ ಚತುರ್ಮುಖ ಬ್ರಹ್ಮನಿಗೆ. ಕೆಳಗೆ ಬಂದಂತೆ ಕೆಲವು ದೇವತೆಗಳಿಗೆ, ಕೆಲವರಿಗಾದರೂ ಮುಕ್ತಿ ಯೋಗ್ಯರಿಗೆ, ದೇವತೆಗಳಿಗೆ ಅಂತ ನಾನು ಹೇಳೋದಿಲ್ಲ, ಅಥವಾ ಮುನಿಗಳಿಗೆ ಅಂತಲೂ ನಾನೇನು ಹೇಳ್ತಿಲ್ಲ. ಅದರ ಕೆಳಗೆ ಪಿತೃಗಂಧರ್ವರಿದ್ದಾರೆ, ಅವರಲ್ಲಿ ಯಾರೋ ಕೆಲವರಿಗೆ. ದೇವತೆಗಳ ವರ್ಗದಲ್ಲೂ ಬಹಳ ಕೆಳಗಿದ್ದವರಿಗೆ ಏನಾದರೂ ಆ ಥರ ಬರುವ ಸಾಧ್ಯತೆ ಇದೆ. ಯಾಕೆಂದರೆ ಸಂಕೀರ್ಣ ಬುದ್ಧಯ ಅಜ್ಞಾನಾದಿ ಮಿಷ್ಟಜ್ಞಾನಿನ ಅಂತ ಜಗನ್ನಾಥಯತಿಗಳು ಮೊದಲಾದವರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಜಯತೀರ್ಥರು ಮಾತ್ರ ಬ್ರಹ್ಮಾದಿಗಳಿಗೆ ಬುದ್ಧಿ ಸಂಕೀರ್ಣತ ಅಂದರೆ ಸಜ್ಜನರ ಬಗ್ಗೆ ಒಂದು ಪ್ರೀತಿ ಮಾತ್ರ ಅಂತ ಈಗ ಅರ್ಥ ಬರೆದಿದ್ದಾರೆ. ಅಂತೂ ಸಾಮಾನ್ಯ ಸಜ್ಜನರಿಗೂ ಏನಾದರೂ ಧಕ್ಕೆ ಬಂದಾಗ ಅವರಿಗೆ ಕೇಳಿಕೊಳ್ಳಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು ಅನ್ನುವುದು ಗೊತ್ತಾಗದೇ ಇದ್ದಾಗ, ಶತ್ರುಮುಖನಂತ ದೊಡ್ಡ ದೇವತೆಯೇ, ಜೀವೋತ್ತಮನಾದ ದೇವತೆಯೇ ಅಲ್ಲಿ ಮುಂದೆ ಹೋಗ್ತಾನೆ, ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಮನುಷ್ಯಾಣಾಂ ಋಷೀಣಾಂ ದೇವತಾನಾಂ ಚ ಅಂತೂ ಬರೀತಾರೆ ತತ್ವ ಪ್ರದೀಪಾಚಾರ್ಯರು, ತ್ರಿವಿಕ್ರಮ ಪಂಡಿತರು. ಇವರಿಗೆ ಇದು ತತ್ವವೋ ಅದು ತತ್ವವೋ ಅಂತ ಸಂಶಯ. ಕೆಲವರಿಗೆ ಈ ಎರಡು ವಿಷಯಗಳಲ್ಲಿ ಯಾವುದೋ ಒಂದರ ಬಗ್ಗೆ ವಿಷ್ಣುವೇ ಸರ್ವೋತ್ತಮ ಇರಬಹುದು, ಆದರೆ ಹೌದೋ ಇಲ್ಲೋ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ ಅಂತ ಒಂದು ಗೊಂದಲ ಬೇರೆ. ವಿಷ್ಣು ಸರ್ವೋತ್ತಮ ಇಲ್ಲದೇ ಇರುವ ಸಾಧ್ಯತೆಯೇ ಹೆಚ್ಚು ಅಂತ ಇನ್ನು ಕೆಲವರಿಗೆ. ಹೀಗೆ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಂತ ಅವತಾರ ಮಾಡಿದ ಅಂತ ಆ ಸ್ಕಂದ ಪುರಾಣದಲ್ಲಿದೆ. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಆದ್ದರಿಂದ ತ್ರಿಷು ಅಂತೇನು ಇಲ್ಲಿ ಬಂದಿದೆಯಲ್ಲ, ಅದನ್ನು ಮೂರು ಅಂತ ಬಹಳ ನಿರ್ದಿಷ್ಟವಾಗಿ ನಾವು ಭಾವಿಸುವುದು ಯೋಗ್ಯ ಅಲ್ಲ. ಮೂರು ಮತ್ತೊಂದು ಅವರೇ ರಾಜಸ ಸಾತ್ವಿಕರು ಅಂತಲೇ ತಿಳ್ಕೊಳ್ಬೇಕು. ಆದ್ದರಿಂದ ಭಗವಂತನ ಅವತಾರ ಸಾತ್ವಿಕರಿಗಾಗಿ, ಸಾತ್ವಿಕ ರಾಜಸರಿಗಾಗಿ, ಹಾಗೆ ಸಾತ್ವಿಕ ತಾಮಸರಿಗಾಗಿ, ಮತ್ತೆ ರಾಜಸ ಸಾತ್ವಿಕರಾಗಿಯೂ ಕೂಡ ಇರ್ತದೆ ಅಂತಲೇ ಭಾವಿಸಬೇಕು. ಅದು ವ್ಯಾಸಾವತಾರ ಇರಬಹುದು, ಮತ್ತು ಯಾವುದೇ ಅವತಾರ ಇರಬಹುದು. ಹೀಗೆ ನನಗದು ಕಾಣಿಸ್ತದೆ. ಸಂವರ್ಧಯತೆ ಅಂದರೆ ಭೋಗಗಳನ್ನು ಕೊಟ್ಟು ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ಬೆಳೆಸ್ತಾನೆ.
ಅಂತಂದ್ರೆ ತಾತ್ಪರ್ಯ. ಶ್ರೀಧರರು ಮೊದಲಾದವರ ವ್ಯಾಖ್ಯಾನ ನಮಗಿಲ್ಲಿ ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಗುಣ ಬೇರೆ ಎರಡು ಗುಣಗಳಿಂದ ಆಕ್ರಮಿಸಲ್ಪಟ್ಟಾಗ ಆಗ ಹಿಂದೆ ಹೇಳಿದ ಸಾತ್ವಿಕ, ರಾಜಸ, ತಾಮಸ ಮೂರು ಗುಣಗಳಲ್ಲಿ ಸಾತ್ವಿಕ ಮೊದಲಾದ ಮೂರು ಪ್ರಭೇದಗಳು ಹುಟ್ಟುತ್ತವೆ ಅಂತ ವ್ಯಾಖ್ಯಾನ ಇದೆ, ಅವ್ರದ್ದೆಲ್ಲ ವ್ಯಾಖ್ಯಾನ. ಆದರೆ ಈ ವ್ಯಾಖ್ಯಾನ ನಮಗೆ ಅಷ್ಟು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ, ಮತ್ತು ಭಗವಂತ ಅವತಾರ ಮಾಡುವ ಸಂದರ್ಭ ಅವರ ವ್ಯಾಖ್ಯಾನಗಳಲ್ಲಿ ಕಾಣಿಸೋದಿಲ್ಲ. ಭಗವಂತ ಅವತಾರ ಮಾಡುವುದಕ್ಕೆ ಹಿನ್ನೆಲೆ ಅದು. ಈ ಒಂದು ಸತ್ವಗುಣಕ್ಕೆ, ಸಾತ್ವಿಕ ಸ್ವಭಾವಕ್ಕೆ ರಜಗುಣ ತಮೋಗುಣಗಳಿಂದ ಆಗುವ ಧಕ್ಕೆ, ಆವಾಗ ಭಗವಂತ ಅವತಾರ ಮಾಡ್ತಾನೆ ಅನ್ನೋದನ್ನು 42ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ವ್ಯಾಖ್ಯಾನ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಅದನ್ನು ಹೆಚ್ಚು ನಾನು ಇಲ್ಲಿ ವಿವರಿಸಿಲ್ಲ. ಹೀಗೆ 42ನೇ ಶ್ಲೋಕದ ವಿವರಣ ಇಲ್ಲಿಗೆ ಸಮಾಪ್ತ ಆಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಹೃಷಿಕೇಶನೇ, ಈಶನೆನ್ನ ಚರಣಧೇನು ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.